ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಯೇಸು ಕ್ರಿಸ್ತನು ಪವಿತ್ರಾತ್ಮನು ಎಂಬ ಶೀರ್ಷಿಕೆಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ, ನಾವು ಈ ತಿಂಗಳ ಮೊದಲ 10 ದಿವಸ ಯೇಸು ಕ್ರಿಸ್ತನ ಜೀವಿತದ ಪ್ರತಿ ಹಂತದಲ್ಲಿಯೂ ಪವಿತ್ರಾತ್ಮನ ಕುರಿತಾಗಿ ಧ್ಯಾನಿಸಿದ್ದೇವೆ. ನಂತರದ 11ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೂ ನಾವು ಯೇಸು ಕ್ರಿಸ್ತನು ನಮಗೆ ಪವಿತ್ರಾತ್ಮನ ಅವಶ್ಯಕತೆಗಳ ಕುರಿತಾಗಿ ಮಾತನಾಡಿರುವಂಥ ವಚನಗಳಲ್ಲಿ ಕೆಲವು ವಚನಗಳನ್ನು ನಾವು ಧ್ಯಾನಿಸಿದ್ದೇವೆ. ನಂತರದಲ್ಲಿ 21ನೇ ತಾರೀಕಿನಿಂದ 29ನೇ ತಾರೀಕಿನವರೆಗೂ ಪವಿತ್ರಾತ್ಮನ 9 ವರಗಳು 1 ಕೊರಿಂಥ 12ನೇ ಅಧ್ಯಾಯದ 8ರಿಂದ 10 ವಚನಗಳಲ್ಲಿ ಹೇಳಿರೋ ಪ್ರಕಾರ ಅವುಗಳು ಯೇಸು ಕ್ರಿಸ್ತನಲ್ಲಿ ಹೇಗೆ ಕಾರ್ಯನಿರ್ವಹಿಸಿವೆ ಎಂಬುದನ್ನು ನಾವು ನೋಡಿಕೊಂಡಿದ್ದೇವೆ. ಅದರಲ್ಲಿ 8ನೆಯ ವರ ನಾನಾ ನುಡಿಯುವ ವಾಣಿಗಳನ್ನಾಡುವಂಥ ವರ. ಅದು ಯೇಸು ಕ್ರಿಸ್ತನು ನಿಖರವಾಗಿ ಅದನ್ನು ಮಾತನಾಡಿದನೆ ಎಂಬುದಕ್ಕೆ ನಮಗೆ ಯಾವ ವಾಕ್ಯದ ಆಧಾರಗಳು ನಿಖರವಾಗಿ ಇಲ್ಲದೆ ಹೋದರೂ ಅನ್ಯ ಭಾಷೆಯನ್ನು ಆಡುವುದರಲ್ಲಿರುವಂಥ ಲಕ್ಷಣಗಳೆಲ್ಲವೂ ಯೇಸು ಕ್ರಿಸ್ತನಲ್ಲಿ ಕಂಡು ಬಂದದೆ ಎಂಬುದನ್ನು ನಾವು ಆ ದಿನ ನೋಡಿಕೊಂಡಿದ್ದೇವೆ. ಈಗ ಉಳಿದ 2 ದಿವಸಗಳಲ್ಲಿ ಇದು ನಾವು ಪವಿತ್ರಾತ್ಮನನ್ನು ಪಡ್ಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನು ಆಡಿದ 2 ಮಾತುಗಳನ್ನ ಇವತ್ತು ಮತ್ತು ನಾಳೆ ನಾವು ನೋಡಲಿಕ್ಕಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 49ನೇ ವಚನ. ಲೂಕ 24:49. ದೇವರ ವಾಕ್ಯ ಹೀಗೆ ಹೇಳ್ತದೆ: ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಪ್ರಿಯರೇ, ಇಲ್ಲಿ ಯೇಸು ಕ್ರಿಸ್ತನು ವಾಗ್ದಾನ ಸಹಿತವಾದ ಆಜ್ಞೆಯನ್ನು ಕೊಡ್ತಿದ್ದಾನೆ. ವಾಗ್ದಾನ ಏನು? ಪವಿತ್ರಾತ್ಮನ ವಾಗ್ದಾನ ನಮಗೆ ಆತನು ಕಳಿಸಿಕೊಡುವುದನ್ನು ಮಾತನಾಡ್ತಿದ್ದ. ಆಜ್ಞೆ ಏನು? ಅದು ನಮಗೆ ಸಿಕ್ಕುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಲಿ. ಒಂದು ವೇಳೆ ಅದನ್ನ ಶಿಷ್ಯರಿಗೆ ಅದು ಯೆರೂಸಲೇಮ್ ಪಟ್ಟಣ, ಒಂದು ವೇಳೆ ವಾಕ್ಯ ದಿನ ನಮಗಾಗಿರೋದಾದ್ರೆ ದೇವರು ನಮ್ಮನ್ನೆಲ್ಲ ಇರಿಸಿದಾನೋ ಅಲ್ಲಿ ಇದಕ್ಕಾಗಿ ಕಾಯಬೇಕೆಂಬುವಂಥದ್ದು. ಇಲ್ಲಿ ಪವಿತ್ರಾತ್ಮನ ವರದ ಕುರಿತಾಗಿ ವಾಗ್ದಾನವಿದೆ. ಅದು ತಂದೆ ದೇವರ ವಾಗ್ದಾನ. ಇದನ್ನ ಯೇಸು ಕ್ರಿಸ್ತನಲ್ಲಿ ಸ್ಪಷ್ಟೀಕರಿಸುತ್ತಿದ್ದಾನೆ. ಮತ್ತು ಪವಿತ್ರಾತ್ಮ ದಾನಿಯಾದ ಯೇಸು ಕ್ರಿಸ್ತನು ನಮಗೆ ಅದನ್ನು ಕಳಿಸಿಕೊಡ್ತಾನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಹಾಗಾದ್ರೆ ನಾವು ಮಾಡಬೇಕಾದದೇನು? ದೇವರ ಮೇಲ್ಲೋಕದಿಂದ ಆ ಶಕ್ತಿನ ನಮಗೆ ಕಳಿಸಿಕೊಡುವ ಭಾಗದಲ್ಲಿ ಹೊದಿಸುವ ತನಕ ಎಂಬುದಾಗಿ ಹೇಳ್ತಾನೆ. ಅಲ್ಲಿ ತನಕ ನಾವು ಕಾದಿರಬೇಕು. ಇದೇ ಮಾತುಗಳನ್ನ ಲೂಕ ಇಲ್ಲಿ ಎಲ್ಲಿಗೆ ನಿಲ್ಲಿಸ್ತಾನೋ ಹಾಗಾದ್ರೆ ಅಪೊಸ್ತಲ ಕೃತ್ಯದಲ್ಲಿ ಹೆಚ್ಚು ಕಡಿಮೆ ಆ ಭಾಗದಿಂದಲೇ ಆತನು ಆರಂಭಿಸ್ತಾನೆ. ಅಪೊಸ್ತಲ ಕೃತ್ಯ ಭಾಗದಲ್ಲಿ 1ನೇ ಅಧ್ಯಾಯದ 4-5 ವಚನದಲ್ಲಿ ಕೆಲವು ವಚನಗಳನ್ನು ನೋಡಿಕೊಳ್ಳೋಣ. ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಅದೇ ಮಾತುಗಳನ್ನ ಈಗ ಅಲ್ಲಿ ಶಕ್ತಿ ಎಂಬುದಾಗಿ, ಮೇಳಲೋಕದಿಂದ ಶಕ್ತಿ ಎಂಬುದಾಗಿ ಹೇಳಿದ್ದನ್ನ ಈಗ ಪವಿತ್ರಾತ್ಮದ ಸ್ನಾನ ಎಂಬುದಾಗಿ ಯೇಸು ಕ್ರಿಸ್ತನ ಸ್ಪಷ್ಟೀಕರಿಸುತ್ತಿದ್ದಾನೆ ಇಲ್ಲಿ ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯದ 4-5 ವಚನಗಳಲ್ಲಿ. ಮತ್ತೆ ತಿರುಗಿ 8ನೇ ವಚನದಲ್ಲಿ ಹೇಳ್ತಾನೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ. ಮತ್ತು ಆತನು ಹಂತ ಹಂತವಾಗಿ ಹೇಗೆ ನಾವು ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿರ್ಬೇಕೆಂಬುದನ್ನು ಆತನು ಇಲ್ಲಿ ನಮಗೆ ಅದನ್ನು ತಿಳಿಸ್ತಾನೆ. ಈಗ ನಾವು ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 49ನೇ ವಚನಕ್ಕೆ ಹಿಂದಿರುಗಿ ಬರುವುದಾದರೆ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ವಿಷಯ, ದೇವರು ಮೇಳ ಲೋಕದಿಂದ ನಿಮಗೆ ಶಕ್ತಿನ ಹೊದಿಸುವ ತನಕ. ಯಾಕೆ ಹೊದಿಸುವ ಮಾತನ್ನ ಆತನು ಮಾತನಾಡಿದ? ಯಾವ ಕಾರಣಕ್ಕೆ? ಇಲ್ಲಿ ದೇವರು ನಮಗೆ ಕೊಡುವಂಥ ಪವಿತ್ರಾತ್ಮನ ಆ ವರ, ಮೇಳಲೋಕದಿಂದ ದೇವರು ಕಳಿಸಿಕೊಡುವ ದೇವರ ಸಾಮರ್ಥ್ಯ, ಶಕ್ತಿ, ದೇವರ ಮಹಿಮೆ, ಈಗ ಅದು ನಮ್ಮ ಮೇಲೆ ಹೊದಿಕೆಯಾಗಿ ಬರ್ತದೆ ಎಂಬುದಾಗಿ ಆತನು ಹೇಳ್ತಿದ್ದಾನಲ್ಲ. ಯಾವ ಕಾರಣಕ್ಕೆ ಹೀಗೆ ಹೇಳಿರಬಹುದು ಏನು? ಈ ಭಾಷಾ ಪ್ರಯೋಗ ಯಾಕೆ ಅನ್ನೋದಕ್ಕೆ ನಮಗೊಂದು ವೇಳೆ ಸಣ್ಣ ಪ್ರಶ್ನೆ ಬರುವುದಾದರೆ ನಾನು ನಂಬ್ತೇನೆ ಇದಕ್ಕೆ ಉತ್ತರ 2 ವರ್ಷಗಳ ಪುಸ್ತಕ 2ನೇ ಅಧ್ಯಾಯದಲ್ಲಿ ಎಲಿಯನು ಸ್ವರ್ಗಾರೋಹಣವಾದಂಥ ಒಂದು ಸಂದರ್ಭದಲ್ಲಿ ಕಾಣ್ತದೆ. ಈಗ ಎಲಿಯನು ಪರಲೋಕಕ್ಕೆ ಎತ್ತಲ್ಪಡ್ತಾನೆ. ಅದೇ ವಿಧದಲ್ಲಿ ಲೂಕ ಕೊನೆ ಅಧ್ಯಾಯದ ನಂತರ, ಅಂದ್ರೆ ಅಪೊಸ್ತಲ ಕೃತ್ಯದ 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಈಗ ದಿವ್ಯಾರೋಹಣ, ಆತನು ಸ್ವರ್ಗಾರೋಹಣ ಮಾಡ್ಲಿಕ್ಕಿದ್ದಾನೆ. ಎಲಿಯನು ಎತ್ತಲ್ಪಟ್ಟ ವಿಧದಲ್ಲಿ ಈಗ ಯೇಸು ಕ್ರಿಸ್ತನು ಸಹ ಎತ್ತಲ್ಪಡ್ಲಿಕ್ಕಿದ್ದಾನೆ. ಎಲಿಯನು ಮೇಲಕ್ಕೆ ಹೋಗುವಾಗ ಎಲೀಷನು ಈಗ ಭಯಂಕರವಾದ ವೇದನೆಯಲ್ಲಿ ಅದನ್ನ ತಾಳಿಕೊಳ್ಳಲಾರದ ವಿಧದಲ್ಲಿ ಆತನು ವೇದನೆ ಪಡ್ತಾನೆ. ಆಗ ಎಲಿಯನಲ್ಲಿರುವಂಥ ಈ ಸಾಮರ್ಥ್ಯ ನನಗೂ ಬೇಕು ಎಂಬುದನ್ನು ಆತನು ಬೇಡಿಕೊಳ್ಳುವಂಥ ಎಲಿಯನು ಆತನನ್ನು ಉತ್ತೇಜಿಸಿದಾಗ ಅದರ 2ರಷ್ಟನ್ನು ಈ ಸಾಮರ್ಥ್ಯವನ್ನು ಆತನು ಬೇಡಿಕೊಳ್ತಾನೆ. ಆಗ ಎಲಿಯ ಆತನಿಗೆ ಒಂದು ಮಾತನ್ನು ಹೇಳ್ತಾನೆ,
ಈತನು ಎತ್ತಲ್ಪಟ್ಟ ಮೇಲೆ ಎಲೀಷನು ಎಡೆ ಬಿಡದೆ ನೋಡ್ತಾನೆ ಇರುವುದಾದರೆ ಅದು ಅವನಿಗೆ ಕೊಡಲ್ಪಡುವುದು. ನಾವು ಅದನ್ನ ಇಲ್ಲಿ ಓದಿ ನೋಡೋಣ. 2 ಅರಸು 2ನೇ ಅಧ್ಯಾಯದ 10ನೇ ವಚನ 9ನೇ ವಚನದಲ್ಲಿ ಆತನ 2 ಪಾಲನ್ನು ಕೇಳಿಕೊಂಡಿದ್ದಾನೆ. ಈಗ ಎಲೀಯನು ಹೇಳ್ತಿದ್ದಾನೆ, ಆಗ ಎಲೀಯನು ಅವನಿಗೆ, ನೀನು ದುರ್ಲಭವಾದದನ್ನು ಕೇಳಿಕೊಂಡಿ, ಆದರೂ ನಾನು ನಿನ್ನ ಬಳಿಯಿಂದ ತೆಗೆಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು, ಇಲ್ಲವಾದರೆ ದೊರಕುವುದಿಲ್ಲ. ಹಾಗಾದ್ರೆ ಎಲೀಯನ ಮೇಲಿರುವಂತಹ ಅಭಿಷೇಕ ಎಲೀಷನಿಗೆ 2ರಷ್ಟು ಸಿಕ್ಕಬೇಕಾದ್ರೆ ಈಗ ಎಲೀಯನು ಎತ್ತಲ್ಪಡುವಾಗ ಎಡೆ ಬಿಡದೆ ಎಲೀಷನ ನೋಡುತ್ತಲೇ ಇರಬೇಕು. ಒಂದು ವೇಳೆ ತಪ್ಪಿದ್ರೆ ಅದು ಅವನಿಗೆ ಸಿಕ್ಕುವುದಿಲ್ಲ. ಎಲೀಷನು ಈಗ ಎಲೀಯನು ಎತ್ತಲ್ಪಟ್ಟ ಮೇಲೆ ಆತನು ಒಮ್ಮೆಲೆ ಗದ್ಗರಿಸ್ತಾನೆ, ದುಃಖ ಭಾರದಲ್ಲಿ ತುಂಬಿಕೊಳ್ತಾನೆ. ಆತನು ಹೇಳ್ತಾನೆ, ನನ್ನ ತಂದೆ ಇಸ್ರಾಯೇಲರಿಗೆ ರಥಾಶ್ವಗಳಾಗಿದ್ದವನೇ ಎಂದು ಕೂಗಿ ಎಲೀಯನು ತನಗೆ ಕಾಣಿಸದೆ ಹೋದ ಮೇಲೆ ತನ್ನ ಬಟ್ಟೆಗಳನ್ನ ಹರಿದು 2 ತುಂಡು ಮಾಡಿದನು. ಆನಂತರ ಅವನು ಮೇಲಿನಿಂದ ಬಿದ್ದ ಎಲೀಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ದನ್ ನದಿಯ ತೀರಕ್ಕೆ ಬಂತು. ಹೀಗೆ ಎಲೀಯನಿಗಾಗಿ ಆತನು ಪರಿತಪಿಸ್ತಾ ವೇದನೆ ಪಡುತ್ತಾ ನೋಡ್ತಾ ಇರುವಾಗ, ತನ್ನ ಬಟ್ಟೆಗಳನ್ನ ಹರಿದುಕೊಳ್ಳುವಷ್ಟು ಆತನು ವೇದನೆ ಪಟ್ಟಾಗ ದೇವರು ಆತನ ಮೇಲೆ ಎಲೀಯನ ಅಭಿಷೇಕದ ಕಂಬಳಿಯನ್ನ ಆತನ ಮೇಲೆ ಕಳಿಸಿಕೊಡ್ತಾನೆ. ಅದೇ ವಿಧದಲ್ಲಿ ಈಗ ಯೇಸು ಕ್ರಿಸ್ತನ ಪರಲೋಕಕ್ಕೆ ಏರಿಸಲ್ಪಡುತ್ತಿರುವ ಈ ಸಂದರ್ಭದಲ್ಲಿ ಆತನಿಗೆ ಶಿಷ್ಯರಿಗೆ ಹೇಳ್ತಾನೆ, ನೀವು ಈ ಪಟ್ಟಣದಲ್ಲೇ ಕಾದುಕೊಂಡಿರಿ. ಅಪೊಸ್ತಲರಿಗೆ ಗೊತ್ತಿದ್ದ ಪ್ರಕಾರ ಯೆರೂಸಲೇಮಿನಲ್ಲಿಯೇ ಕಾದುಕೊಂಡಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈಗ ಎಲೀಷನಂತೆ ಅಪೊಸ್ತಲರೆಲ್ಲರೂ, ಶಿಷ್ಯ ಮಂಡಳಿಯವರೆಲ್ಲರೂ ಯೇಸು ಕ್ರಿಸ್ತನಿಗಾಗಿ ನಿರೀಕ್ಷಿಸ್ತಾ ಇವರು ಪರಲೋಕದ ಕಡೆಗೆ ದೃಷ್ಟಿಸಬೇಕು. ಅಪೊಸ್ತಲರ ಕೃತ್ಯವನ್ನು ಓದುವಾಗ ನಮ್ಮ ಗ್ರಹಿಕೆಗೆ ಬರ್ತದೆ, 10 ದಿವಸ ಎಡೆ ಬಿಡದೆ ಅವರು ಕರ್ತನ ಸನ್ನಿಧಿಯಲ್ಲಿ ಯೆರೂಸಲೇಮಿನಲ್ಲಿ ಕಾದು ಕುಳಿತಿರ್ತಾರೆ. ಈಗ ಎಲೀಷನ ಮೇಲೆ ಆ ಕಂಬಳಿ ಹೊದಿಸಲ್ಪಟ್ಟ ವಿಧದಲ್ಲಿ ಯೇಸು ಕ್ರಿಸ್ತನೀಗ ಮಾತನಾಡ್ತಿದ್ದಾನೆ. ನೀವು ಯೆರೂಸಲೇಮಿನಲ್ಲಿ ಪಟ್ಟಣದಲ್ಲೇ ಕಾದು ಕುಳಿತಿದ್ರೆ ನಿಮ್ಮ ಮೇಲೆಯೂ ಮೇಳಲೋಕದಿಂದ ದೇವರ ಶಕ್ತಿ ಹೊದಿಸಲ್ಪಡುವುದು ಎಂಬುದಾಗಿ ಹೇಳ್ತಾನೆ. ಎಲೀಯನ ಮೇಲೆ ಇದ್ದದ್ದು 2ರಷ್ಟು ಎಲೀಷನ ಮೇಲೆ ಯಾವ ವಿಧದಲ್ಲಿ ಕೊಡಲ್ಪಡ್ತು. ಈಗ ನಾವು ಯೇಸು ಕ್ರಿಸ್ತನಿಗಿಂತ ಹೆಚ್ಚಾದ ಕಾರ್ಯಗಳನ್ನ ಸಾಧಿಸಬೇಕೆಂಬುದಾಗಿ ಯೇಸು ಬಯಸವಿದ್ದ ವಿಧದಲ್ಲಿ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡುವುದಕ್ಕೆ ಸಿದ್ಧನಾದ ತಂದೆಯು ಈಗ ಮಗನಿಗೆ ಅಳತಿಲ್ಲದೆ ಪವಿತ್ರಾತ್ಮನನ್ನು ಕೊಟ್ಟ ವಿಧದಲ್ಲಿ ನಮಗೂ ಅಳತಿಲ್ಲದೆ ಕೊಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಆದರೆ ಅದಕ್ಕಾಗಿ ನಾವು ಬೆಲೆ ತೆತ್ತಬೇಕಾಗ್ತದೆ. ನಮ್ಮ ಸ್ವಂತ ಸ್ವಾರ್ಥ ಜೀವಿತಗಳನ್ನ ನಾವು ತೆಗೆದಿಟ್ಟು ದೇವರ ರಾಜ್ಯಕ್ಕಾಗಿ ನಾವು ಮನಸ್ಸು ಕೊಟ್ಟವರಾಗಿ, ಎಲೀಷನು ದೇವರ ಸೇವೆಗಾಗಿ ಕರೆಯಲ್ಪಟ್ಟ ಮೇಲೆ ತನ್ನ 12 ಎತ್ತುಗಳನ್ನು ವಧಿಸಿ ಆತನು ನೇಗಿಲಿಂದಲೇ ಅವುಗಳನ್ನೆಲ್ಲ ಅಡಿಗೆ ತಯಾರಿಸಿ ಎಲ್ಲರಿಗೂ ಉಣಬಡಿಸಿ ಈಗ ತಾನು ಏನಿಲ್ಲದವನಾಗಿ ದೇವರ ಸೇವೆಗಾಗಿ ಎಲೀಯನಿಂದ ಬಂದು ಬಿಟ್ಟ. ಶಿಷ್ಯರು ಸಹ ತಮ್ಮನ್ನು ನಿರಾಕರಿಸಿಕೊಂಡು ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಯೇಸು ಕ್ರಿಸ್ತನ ಹಿಂದೆ ಎಲ್ಲವನ್ನು ಬಿಟ್ಟು ಬಂದರು. ಈಗ ಕ್ರಿಸ್ತನಿಗಾಗಿ ದೇವರ ರಾಜ್ಯಕ್ಕಾಗಿ ನಿಂತಿದ್ದಾರೆ. ಅವರನ್ನು ಅನಾಥರನ್ನಾಗಿ ಬಿಡುವುದಕ್ಕೆ ಯೇಸು ಕ್ರಿಸ್ತನಿಗೆ ಸ್ವಲ್ಪವೂ ಇಷ್ಟವಿಲ್ಲ. ಎಲೀಯನ ಮೇಲಿದ್ದಂಥ ಆ ಕಂಬಳಿ ಎಲೀಷನ ಮೇಲೆ ಬಂದಂತೆ ಈಗ ಯೇಸು ಕ್ರಿಸ್ತನ ಮೇಲಿದ್ದಂಥ ಆ ಪವಿತ್ರಾತ್ಮನ ಅಭಿಷೇಕ ಶಕ್ತಿಯು ಈಗ ಹಾಗೆಯೇ ಶಿಷ್ಯ ಮಂಡಳಿಯವರ ಮೇಲೆ ಅದು ಹೊದಿಸಲ್ಪಟ್ಟದೆ. ಈ ದಿನವೂ ಇದಕ್ಕಾಗಿ ಬೆಲೆ ತೆತ್ತು ಈ ದೇವರ ಮಹಿಮೆ, ದೇವರ ಸಾಮರ್ಥ್ಯದಿಂದ ಕೂಡಿದ ಸೇವೆ ನಾನು ಮಾಡೋದಕ್ಕಾಗಿ ಸಿದ್ಧನಾಗಿದೆ, ನಾನು ಕೊಡು ಎಂಬುದಾಗಿ ಬೇಡಿಕೊಳ್ಳುವವರ ಮೇಲೆ, ಆತನ ಸಂಧಿಯಲ್ಲಿ ಕಾಯುವ ಮೇಲೆ ದೇವರು ಈ ದಿನವೂ ಈ ಪವಿತ್ರಾತ್ಮನ ದೇವರ ಶಕ್ತಿನ ಹೊದಿಸೋದಕ್ಕೆ ಆತನ ಸಿದ್ಧನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರ ಆತ್ಮ ನಿಮ್ಮನ್ನು ಒತ್ತಾಯಪಡಿಸಿದಾದ್ರೆ ಲೌಕಿಕ ಸಂಗತಿಗಳಿಂದ ಪ್ರತ್ಯೇಕಿಸಿಕೊಂಡವರಾಗಿ ದೇವರ ರಾಜ್ಯಕ್ಕಾಗಿ ನಾನು ನಿಲ್ತೇನೆ ಎನ್ನುವಂತ ವೈರಾಗ್ಯದೊಂದಿಗೆ ಪ್ರೇರೆ ಪವಿತ್ರಾತ್ಮನ ವರಗಳಿಗಾಗಿ ಪರಿತಪಿಸಿ ಎಲೀಷನಂತೆಯೋ ಅಪೊಸ್ತಲರಂತೆಯೋ ಶಿಷ್ಯ ಮಂಡಳಿಯಂತೆಯೋ ನಿಲ್ಲುವುದಾದರೆ ಆತನು ಸಂತೋಷದಿಂದ ನಮ್ಮ ಮೇಲೆಯೂ ಮೇಳಲೋಕದಿಂದ ದೇವರ ಶಕ್ತಿಯನ್ನ ಪವಿತ್ರಾತ್ಮನನ್ನ ನಮಗೆ ಕೊಡುವುದಕ್ಕೂ ಅದನ್ನ ಎಲೀಯನ ಕಂಬಳಿ ಅಂತ ನಮ್ಮ ಮೇಲೆ ಹೊದಿಸುವುದಕ್ಕೂ ಆತನು ಸಿದ್ಧನಿದ್ದಾನೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಮಗೂ ಪವಿತ್ರಾತ್ಮನ ವರವು ಎಷ್ಟು ಅವಶ್ಯವೆಂದು ಬಲ್ಲಂತ ದೇವರೇ, ಎಲೀಯನ ಮೇಲಿದ್ದ ಈ ಪವಿತ್ರಾತ್ಮನ ಅಭಿಷೇಕ ವರವು ಕರ್ತನೆ ಎಲೀಷನ ಮೇಲೆ 2ರಷ್ಟು ಕೊಡಲ್ಪಡುವಾಗ ಎಲೀಯನ ಕಂಬಳಿಯೇ ಆತನ ಮೇಲೆ ಹೊದಿಕೆಯಾಗಿ ಬಂದ ವಿಧದಲ್ಲಿ ಯೇಸು ಕ್ರಿಸ್ತನ ಮೇಲೆ ಇದ್ದಂಥ ಪವಿತ್ರಾತ್ಮನ ಪರಿಪೂರ್ಣತೆ ಕ್ರಿಸ್ತನ ಸಭೆಯ ಮೇಲೆ, ಕರ್ತನೆ ಶಿಷ್ಯ ಮಂಡಳಿಯ ಮೇಲೆ, ಸಭೆಯ ಅಂಗಗಳ ಮೇಲೆ ಇರಬೇಕೆಂಬುದಾಗಿ ಬಯಸಿದ ದೇವರೇ, ಇದಕ್ಕಾಗಿ ಕರ್ತನೆ ತಮ್ಮನ್ನ ನಿರರ್ಥಕಪಡಿಸಿಕೊಂಡು ನಿನ್ನ ಸಂಧಿಯಲ್ಲಿ ಕಾಯುವವರ ಮೇಲೆ ಕರ್ತನೆ ನೀನು ಇದೇ ವಿಧದಲ್ಲಿ ನೀನು ಹೊದಿಸೋದಕ್ಕೆ ಸಿದ್ಧನಿದೆಯಲ್ಲ.
ಕ್ರಿಸ್ತನೇ, ನೀನು ಮಾಡಿದ ಕಾರ್ಯಗಳನ್ನು ಮಾಡುವುದಕ್ಕೂ ಅದಕ್ಕಿಂತಲೂ ಹೆಚ್ಚಾದ ಕಾರ್ಯಗಳು ಮಾಡಬೇಕೆಂಬುದಾಗಿ ನೀನು ನಮ್ಮ ಮೇಲೆ ನಿರೀಕ್ಷೆ ಇಟ್ಟಿರುವಲ್ಲಿ ಕರ್ತನೆ, ಇಲ್ಲಿವರೆಗೂ ನಾವು ಇದರಲ್ಲಿ ಸೋತು ಹೋಗಿದ್ದೇವೆ. ಕರ್ತನೆ, ಈಗಲಾದರೂ ನಿನ್ನ ಸಂದಲ್ಲಿ ಕಾದಿದ್ದು ಪವಿತ್ರಾತ್ಮ ವರವನ್ನು ಹೊಂದಿಕೊಳ್ಳುವುದಕ್ಕೆ ನಮ್ಮನ್ನು ಬಲಪಡಿಸಿರಿ. ಈ ಪವಿತ್ರಾತ್ಮನ ವರ ಕರ್ತನೆ, ಎಲಿಯನ ಕಂಬಳಿ ಎಲಿಶನ ಮೇಲೆ ಹೊದಿಕೆ ಆದಂತೆ ಯೇಸು ಕ್ರಿಸ್ತನ ಮೇಲಿದ್ದಂಥ ಅಭಿಷೇಕ ನಮ್ಮ ಮೇಲೆಯೂ ಹೊದಿಕೆ ಆಗಿ ಬರಲಿ. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.